ನಮಸ್ಕಾರ ಫುಟ್ಬಾಲ್ ಅಭಿಮಾನಿಗಳಿಗೆ. ಜಗತ್ತಿನ ಅತಿದೊಡ್ಡ ಕ್ರೀಡಾ ಹಬ್ಬ ಫಿಫಾ ಫುಟ್ಬಾಲ್ ವಿಶ್ವಕಪ್ 2026 ಈಗ ಅಧಿಕೃತವಾಗಿ ಆರಂಭವಾಗಿದೆ. ಈ ಬಾರಿಯ ವಿಶ್ವಕಪ್ ಕೇವಲ ಸಾಧಾರಣ ಟೂರ್ನಿಯಲ್ಲ, ಇದು ಫುಟ್ಬಾಲ್ ಇತಿಹಾಸದಲ್ಲಿ ಹಿಂದೆಂದೂ ಕಾಣದಷ್ಟು ದೊಡ್ಡದಾಗಿ ಅತಿ ಹೆಚ್ಚು ದಾಖಲೆಗಳೊಂದಿಗೆ ನಡೆಯುತ್ತಿದೆ. ಹಾಗಾದರೆ ಈ 2026ರ ವಿಶ್ವಕಪ್ನಲ್ಲಿ ಏನೆಲ್ಲ ವಿಶೇಷತೆಗಳಿವೆ, ಯಾವ ತಂಡಗಳು ಸದ್ಯ ಅಬ್ಬರಿಸುತ್ತಿವೆ, ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಫ್ರೆಂಡ್ಸ್, ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ವಿಶ್ವಕಪ್ ಅನ್ನು 3 ದೇಶಗಳು ಒಟ್ಟೆಯಾಗಿ ಆಯೋಜಿಸುತ್ತಿವೆ. ಅವುಗಳೆಂದರೆ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ. ಅಷ್ಟೇ ಅಲ್ಲ, ಈ ಬಾರಿಯ ಟೂರ್ನಿಯ ನಿಯಮ ಸಂಪೂರ್ಣ ಬದಲಾವಣೆಯಾಗಿದೆ. ಎಷ್ಟು ದಿನ ವಿಶ್ವಕಪ್ನಲ್ಲಿ ಬರೀ 32 ತಂಡಗಳು ಆಡುತ್ತಿದ್ದವು. ಆದರೆ ಈ ವರ್ಷದಿಂದ ಒಟ್ಟು 48 ದೇಶಗಳು ತಂಡಗಳು ಕಪ್ಗಾಗಿ ಹೋರಾಡುತ್ತಿವೆ. ಅಂದರೆ ಪಂದ್ಯಗಳ ಸಂಖ್ಯೆ 64ರಿಂದ ನೇರವಾಗಿ 104 ಪಂದ್ಯಗಳಿಗೆ ಏರಿಕೆಯಾಗಿದೆ. ಜೂನ್ 11ಕ್ಕೆ ಶುರುವಾಗಿರುವ ಈ ಹಬ್ಬ ಜುಲೈ 19ರವರೆಗೆ, ಅಂದರೆ ಬರೋಬ್ಬರಿ 39 ದಿನಗಳ ಕಾಲ ಇಡೀ ಜಗತ್ತನ್ನು ರಂಜಿಸಲಿದೆ. ಬ್ರೆಜಿಲ್, ಅರ್ಜೆಂಟೀನಾ, ಫ್ರಾನ್ಸ್ ಮತ್ತು ಪೋರ್ಚುಗಲ್ ಪಂದ್ಯಗಳು ಮುಂದೆ ಬರಲಿದ್ದು, ಈ ಬಾರಿ ಕಪ್ ಯಾರು ಗೆಲ್ಲಬಹುದು ಅಂತ ನಿಮಗೆ ಅನಿಸುತ್ತೆ? ನಿಮ್ಮ ನೆಚ್ಚಿನ ಆಟಗಾರರು ಯಾರು? ಲಿಯೋನೆಲ್ ಮೆಸ್ಸಿನಾ ಅಥವಾ ಕ್ರಿಸ್ಟಿಯಾನೋ ರೊನಾಲ್ಡೋನಾ? ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.